ಈ ಸರ್ಕಾರಿ ಯೋಜನೆಗಳಿಂದ ಮಾತ್ರವೇ ಸಾಕಾಗಲ್ಲ ಜನರಿಗೆ, ವೈಯಕ್ತಿಕವಾಗೂ ಕೂಡ ಕೆಲವೊಂದಿಷ್ಟು ಜನರಿಗೆ ಸಹಾಯ ಮಾಡಬೇಕಾಗತ್ತೆ. ಈ ಎಲ್ಲ ಮನಸ್ಸುಗಳು ಹೇಗೆ ಬಂತು ಸರ್ ನಿಮಗೆ? ನಾವು ದುಡ್ದಂಥ ದುಡ್ಡಲ್ಲಿ 60% ನಾವು ಹೊರಗಡೆ ಖರ್ಚು ಮಾಡ್ತೀವಿ, 40% ನಮ್ಮ ಸಂಸಾರಕ್ಕೆ ನಮ್ಮ ಹೊಟ್ಟೆಗೆ ಏನು ಬೇಕು ಅಷ್ಟು ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ. ಪೂರ್ವ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದ ವ್ಯಕ್ತಿಯಾಗಿ ಬೇರೆ ಧರ್ಮಗಳಿಗೆ ಸಹಾಯ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಯಾಕೆ ಬಂತು? ಹಿಂದೂಸ್ತಾನದಲ್ಲಿ ಹುಟ್ಟಿದ್ದೀವಿ ಅಂದಾಗ ನಾವು ಫಸ್ಟು ಮಣ್ಣಿನ ಋಣ ತೀರಿಸ್ಬೇಕು, ಆಮೇಲೆ ಜಾತಿ ರೀತಿ ನೀತಿ. ನೀನೇ ರಾಮ ನೀನೇ ಶ್ಯಾಮ ನೀನೇ ಅಲ್ಲ ನೀನೇ ಯೇಸು. ಪುಣ್ಯಾತ್ಮ ಬಂದು ಮನೆ ಬಾಗಿಲಿಗೆ ಎಲ್ಲ ತಂದ್ಕೊಡ್ತಾನೆ ಅಂದರೆ ಅವನು ದೇವ್ರ ಸಮಾನ. ಕಷ್ಟ ಸುಖಕ್ಕೆ ಹೆಲ್ಪ್ ಮಾಡ್ತಾರೆ, ಅವ್ನ ಮದುವೆ ಸೊಬ್ನ ಅಂದ್ರೆ ಹೆಲ್ಪ್ ಮಾಡ್ತಾರೆ, ಸತ್ತೋರ್ಗೂ ಹೆಲ್ಪ್ ಮಾಡ್ತಾರೆ. ದುಡ್ಡು ಕೊಟ್ಟು ತಗೊಂಡಿರೋ ಜಾಗದಲ್ಲಿ ನಮ್ಮ ದೇವಸ್ಥಾನಕ್ಕೆ ಅಂತ ಜಾಗ ಬಿಟ್ಟಿದ್ದಾರೆ. ಮಣ್ಣಿನ ಮಗನು ಇವನು ಕೊಡಗೈದಾನಿ. ಜಾತಿ ಭೇದ ಭಾವ ಏನೂ ಮಾಡಲ್ಲ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದೈತೆ. ಕಗ್ಗಲೀಪುರದ ಕಳಶ ಜನಸೇವಕ ಪರ್ವೀಸ್ ವೀಕ್ಷಿಸಿ ನಾಳೆ ಸಂಜೆ 4:28ಕ್ಕೆ.